ನಮಸ್ಕಾರ ವೀಕ್ಷಕರೇ, ಲಕ್ಷ್ಮಿ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಪ್ರಯಾಣ ಇಲ್ಲಿಗೆ. ಅದು ಬಂದು ಬೆಂಗಳೂರು ಟು ಮೈಸೂರಿಗೆ ನಾವು ಟ್ರಾವೆಲ್ ಮಾಡ್ತಿದ್ದೀರಿ. ಸೊ ಅದು ಬಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಿ. ಅದಕ್ಕೋಸ್ಕರ ಮಾರ್ನಿಂಗ್ 8 o'clock ಮನೆ ಬಿಟ್ಟು ನಿಯರ್ ನಮಗೆ ಮೆಟ್ರೋ ಸ್ಟೇಷನ್ಗೆ ಟ್ರೀ ಪಾರ್ಕ್ ಮೆಟ್ರೋ ಸ್ಟೇಷನ್ಗೆ ಬಂದು ಅಲ್ಲಿಂದ ಮೆಜೆಸ್ಟಿಕ್ಗೆ ಹೋಗ್ತಿದ್ದೀವಿ. ಸೊ ಮೆಜೆಸ್ಟಿಕ್ ಒಂದು ಮೆಟ್ರೋ ಸ್ಟೇಷನ್ ಇಳ್ಕೊಂಡು ಅಲ್ಲಿಂದ ನೀವು ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅಲ್ಲಿ ನಿಮಗೆ ಎಲ್ಲ ಕಡೆ ಒಂದು ಹಾರೋ ಮಾರ್ಕ್ ಹಾಕಿರ್ತಾರೆ. ಸೊ ಅದನ್ನ ನೋಡ್ಕೊಂಡು ನೀವು ಆರಾಮಾಗಿ ಏನೋ ಒಂದು ಕನ್ಫ್ಯೂಷನ್ ಇಲ್ಲದೆ ಆರಾಮಾಗಿ ವಾಕಬಲ್ ಆದರೂ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ವಾಕಬಲ್ಲು ಬೇಡ ಅಂತ ಸ್ವಲ್ಪ ಏಜ್ ಆಗಿರೋರು ಆ ಥರ ಇದ್ದರೆ ನೀವು ಆರಾಮಾಗಿ ಆಟೋನಲ್ಲಿ ಹೋಗೋದು ಬೆಟರು. ಸೊ ನಾವು ಬಂದು ವಾಕಬಲಲ್ಲಿ ಬಂದು ಒಂದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಸೊ ಅಲ್ಲಿಂದ ನಮ್ಮದು ಪ್ಲ್ಯಾಟ್ಫಾರ್ಮ್ ಐ ಥಿಂಕ್ 7 ಇರಬೇಕು. ಸೊ ಅಲ್ಲಿಗೆ ಬಂದ್ವಿ. ನಮಗೆ ಟ್ರೈನ್ ಟಿಕೆಟ್ ಬಂದು 10:10ಗೆ ಕೊಟ್ಟಿದ್ರು. ಮತ್ತು ಮೈಸೂರಿಗೆ ರೀಚಿಂಗ್ ಟೈಮ್ ಬಂದ್ಬಿಟ್ಟು 12:15 ಕೊಟ್ಟಿದ್ರು. ಸೊ ನಾವೇನು ಮಾಡ್ರಿ, 9:15ಗೆಲ್ಲ ನಾವು ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ವಿ. ಇನ್ನೂ ಟೈಮ್ ಇತ್ತಲ್ವ ಅಂತ ಅಲ್ಲೊಂದು ಸ್ವಲ್ಪ ಕಾಫಿ, ಮಾರ್ನಿಂಗ್ ಅಲ್ವಾ ಚಳಿ ಅನಿಸ್ತಿತ್ತು, ಅದಕ್ಕೆ ಕಾಫಿ ಕುಡ್ಕೊಂಡು ಹಾಗೆ ಸ್ವಲ್ಪ ವಾಕ್ ಮಾಡಿಕೊಂಡು ಇದ್ವಿ. ಸೊ ಟೈಮ್ ಆಯಿತು, ಟ್ರೈನ್ ಸಹ ಬಂತು. ನಾವು ಬುಕ್ ಮಾಡಿದ್ದಂಥ ಒಂದು ಟ್ರೈನ್ ಬಂದು ವಂದೇ ಭಾರತ್. ಅದು ಬಂದು ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಸೊ ಅದು ಹೇಗೆ ಬುಕ್ ಮಾಡಿದ್ವಿ ಅಂದ್ಬಿಟ್ಟು ನಾನು ಮುಂದೆ ಹೇಳ್ತೀನಿ. ಸೊ ಈ ಒಂದು ಟ್ರೈನಲ್ಲಿ ನಾನು ಬಂದು ಫಸ್ಟ್ ಟೈಮ್ ಹೋಗ್ತಿದ್ದೀನಿ, ಬಟ್ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ಅಲ್ವಾ, ಒಂದು ಖುಷಿ ಅನ್ನೋದು ಇರುತ್ತಲ್ವಾ. ಸೊ ಒಂದು ಮೆಮೊರಿ ಅದು. ಮತ್ತು ಒಳಗಡೆ ಹೋದ್ವಿ. ನಿಮಗೆ ಒಳಗಡೆ ಬಂದು ಡೋರ್ಸು, ಸೊ ಡೋರ್ಸ್ ಎಲ್ಲ ಬಂದ್ಬಿಟ್ಟು ಸೆನ್ಸರ್ ಆಟೋಮೆಟಿಕ್ ನಿಮಗೆ ಓಪನ್ ಆಗುತ್ತೆ. ಮತ್ತು ಸೀಟ್ಸ್ ಎಲ್ಲ ಒಂದು ಸೈಡು 3 ಸೀಟ್ ಇದೆ, ಇನ್ನೊಂದು ಸೈಡು 2 ಸೀಟ್ ಇದೆ. ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸೊ ಬುಕ್ ಮಾಡಬೇಕಾದ್ರೆ. ಸೊ ಫೈನಲಿ ನಮಗೆ ಒಂದು ಸೀಟ್ ಬಂದು ಪಕ್ಕನೇ ಸಿಕ್ಕಿತ್ತು. ಅದೊಂದು ಖುಷಿ ಆಯಿತು. ಮತ್ತು ಈ ಒಂದು ಟ್ರೇ ಬಂದು ನಿಮಗೆ ಸ್ನ್ಯಾಕ್ಸು ಮತ್ತು ಟೀ ಕಾಫಿ ಸೊ ಅದೆಲ್ಲ ಇಟ್ಕೊಬೋದು. ನಿಮಗೆ ಟ್ರೈನಲ್ಲಿ ಆದರೂ ಕೊಡ್ತಾರೆ ನಿಮಗೆ ಊಟ, ಲಂಚು ಮತ್ತು ಸ್ನ್ಯಾಕ್ಸ್ ಏನಾದರೂ. ಸೊ ಅದು ನಿಮ್ಮ ಆಪ್ಷನ್, ನಿಮ್ಗೆ ಬೇಕು ಅಂದರೆ ತೊಗೊಬೋದು, ಬೇಡ ಅಂದರೆ ಓಕೆ. ಇದು ಕೆಳಗಡೆ ಬಂದು ವಾಟರ್ ಬಾಟಲ್ ಇಟ್ಕೊಬೋದು, ನಿಮಗೆ ಅಲ್ಲೂ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಇದು ಬಂದು ನಿಮಗೆ ಲೆಗ್ ಇಟ್ಕೊಳೋದಕ್ಕೆ ಕೊಟ್ಟಿದ್ದಾರೆ. ಸೊ ನಿಮಗೆ ಎಷ್ಟು ಹೈಟ್ ಬೇಕು ಅದು ನೀವು ಅಡ್ಜಸ್ಟಬಲ್ ಇದೆ, ಆರಾಮಾಗಿ ಮಾಡ್ಕೊಬೋದು. ಮತ್ತು ಈ ಒಂದು ಸೈಡಲ್ಲಿ ಬಂದು ನಿಮಗೆ ಒಂದು ನೆಟ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ತುಂಬ ಬಿಸಿಲಾದರೆ ಕ್ಲೋಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಓಪನ್ ಮಾಡ್ಕೊಬೋದು. ಮತ್ತು ವಿಂಡೋಸ್ ಎಲ್ಲ ನಿಮಗೆ ತುಂಬ ಒಂದು ಔಟ್ಸೈಡ್ ವ್ಯೂ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಮತ್ತು ದೊಡ್ಡದಾಗಿದೆ, ಅಷ್ಟು ಚೆನ್ನಾಗಿದೆ. ಈಗ ನಾವು ಹೋಗ್ತಿರೋ ಒಂದು ಟ್ರೈನ್ ಈಗ 10 minutes ಸ್ಟಾಪ್ ಕೊಟ್ಟಿದ್ರು, ಈಗ ಮೂವ್ ಆಗ್ತಿದೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗಿ ಹೋಗ್ತಿದೆ. ಅಂದರೆ ಏನಂದರೆ ನಿಮಗೆ ಪ್ರತಿಯೊಂದು ಸ್ಟೇಷನ್ ಅಂತ ಬಂದಾಗ ಬಟ್ ಸ್ಟಾಪ್ ಕೊಡ್ದಾಗಲಿ ಸ್ವಲ್ಪ ಸ್ಲೋ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಒಂದು ಸ್ಟೇಷನ್ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಹೋಗ್ತಿದ್ದಾರೆ. ಬಟ್ ಒಳಗಡೆ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ನೀಟ್ನೆಸ್ಸು ಅಷ್ಟೇ, ಏನು ಆ ಥರ ಗಲೀಜು ಆಗಲಿ ಆ ಥರ ಏನಿಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಟ್ರೈನಲ್ಲಿ ಬಂದು ನಿಮಗೆ ಒಂದು 3 ಬುಕ್ಕಿಂಗ್ ಇದೆ, ಅಂದರೆ 3 ಥರ ಪ್ರೈಸಲ್ಲಿದೆ. ಅದು ನೀವು ಸೆಲೆಕ್ಟ್ ಮಾಡ್ಕೊಬೋದು, ನಿಮ್ಗೆ ಯಾವ ಥರ ಬಜೆಟ್ ಫ್ರೆಂಡ್ಲಿ ಯಾವ ಥರ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಬಂದು ಒಳಗಡೆ ಅಷ್ಟೇ, ನಿಮಗೆ ಟ್ರೈನ್ ಒಳಗಡೆ ಎಲ್ಲ ಒಂದು ರೆಸ್ಟ್ ರೂಮ್ಗೆ ಹೋಗ್ಬೇಕಾದ್ರೂ ಆದರೆ ಎಲ್ಲ ಡೋರ್ಸ್ ಎಲ್ಲ ನಿಮಗೆ ಸೆನ್ಸರ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಸೊ ಮತ್ತು ಹಾಗೆ ಕ್ಲೋಸ್ ಆಗುತ್ತೆ. ಮತ್ತು ಇದರಲ್ಲಿ ಏನಂದರೆ ನೀವು ಯಾವ ಒಂದು ಸ್ಪೀಡಲ್ಲಿ ಹೋಗ್ತಿದ್ದೀರಾ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದೊಂದು ನಿಮಗೆ ಅಂದರೆ ಪ್ರತಿಯೊಂದು ಬೋಗಿ ಅಂತಾರಲ್ವಾ, ಸೊ ಅದರಲ್ಲಿ ಪ್ರತಿಯೊಂದಕ್ಕೂ ನಾವು ಕಾರಲ್ಲಿ ನಾವು ಯಾವ ಸ್ಪೀಡಲ್ಲಿ ಹೋಗ್ತಿದ್ದೀರ ಅಂದ್ಬಿಟ್ಟು ಡಿಸ್ಪ್ಲೇ ಯಾವ ರೀತಿ ಆಗುತ್ತೆ, ಸೊ ಅದೇ ರೀತಿಯೇ ಈ ಟ್ರೈನಲ್ಲೂ ಸಹ ನಿಮಗೆ ಡಿಸ್ಪ್ಲೇ ಆಗ್ತಿದೆ. ಸ್ಟಾರ್ಟಿಂಗು 10, 15 or 20 ಈ ಥರ ಹೋಗ್ತೇವೆ. ಆಮೇಲೆ ಹೋಗ್ತಾ 118, 19 ಆಲ್ಮೋಸ್ಟ್ 120ವರೆಗೂ ರೀಚ್ ಆಗ್ತಿತ್ತು ಸ್ಪೀಡು, ಅಷ್ಟು ಚೆನ್ನಾಗಿದೆ. ಬಟ್ ಕಂಟಿನ್ಯೂಸ್ ಆಗಿ ಅದೇ ಸ್ಪೀಡಾಗೆ ಹೋಗ್ತಿಲ್ಲ, ಒಂದು ಸ್ವಲ್ಪ ಸ್ಲೋ ಮಾಡ್ತಾರೆ ಮತ್ತು ಸ್ಪೀಡ್ ಆಗ್ತಿದೆ. ಸೊ ಆ ಥರ ಇದೆ.
ಮತ್ತೆ ನಿಮಗೆ ಈ ಒಂದು ಟ್ರೈನಲ್ಲಿ ವ್ಯೂ ಅಂದರೆ ಔಟ್ಸೈಡ್ ವ್ಯೂ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ಸೀಟು ಅಷ್ಟೇ ನಿಮಗೆ ರೊಟೇಟಿಂಗ್ ಆಪ್ಷನ್ ಇದೆ, ಅದೂ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ನಾವು ಬಸ್ಸಲ್ಲಿ ಅಥವಾ ಕಾರಲ್ಲಿ ನಾವು ಟ್ರಾವೆಲ್ ಮಾಡ್ತೀರ, ನಾವು ಎಲ್ಲಿ ಕೂತಿರ್ತೀರೋ ಅಲ್ಲೇ ಇರಬೇಕು. ನಿಮಗೆ ಈ ಒಂದು ಟ್ರೈನಲ್ಲಿ ಹೋದಾಗ ಏನಾಗುತ್ತೆ, ಈ ಟ್ರೈನೇ ಅಂತಲ್ಲ, ನೀವು ಯಾವ ಟ್ರೈನಲ್ಲಾದರೂ ಹೋಗಲಿ, ನಿಮಗೆ ಆ ಟ್ರೈನಲ್ಲಿ ಎದ್ದು ಎಲ್ಲ ವಾಕ್ ಮಾಡ್ಬೋದು. ಅದು ಒಂದು ನಿಮಗೆ ಪ್ಲಸ್ ಪಾಯಿಂಟು ಚೆನ್ನಾಗಿದೆ. ಮತ್ತು ಆನ್ ದ ವೇ ಹೋಗ್ಬೇಕಾದ್ರೆ ವ್ಯೂ ಮತ್ತು ಒಂದು ರೈತರು ಏನು ಬೆಳೆದಿರೋ ಅಂಥ ಬೆಳೆ ಎಲ್ಲ ತುಂಬ ನೋಡೋಕ್ಕೆ ಚೆನ್ನಾಗಿದೆ. ಇದು ಬಂದು ನಿಮಗೆ ಅಂದರೆ ವಿಲೇಜ್ ಮಿಡಲಲ್ಲಿ ಮತ್ತು ಒಂಥರ ಕಾಡು ರೀತಿ ಆ ಒಂದು ಪ್ಲೇಸಲ್ಲಿ ಹೋಗೋದ್ರಿಂದ ಎರಡೂ ಕಡೆ ಗ್ರೀನರಿ, ಎರಡೂ ಕಡೆ ಭತ್ತ ಬೆಳೀತಿದ್ದಾರೆ, ತೆಂಗಿನ ಮರ ಇದೆ ಮತ್ತು ಕಬ್ಬು. ಸೊ ಈ ಥರ ಎಲ್ಲ ತೋಟ ಬೆಳೀತಿದ್ದಾರೆ. ನೋಡೋದಕ್ಕೆ ಅಷ್ಟು ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಈ ಒಂದು ನಮಗೆ ಪ್ಲಸ್ ಪಾಯಿಂಟು. ಮತ್ತು ಎಂಜಾಯ್ ಮಾಡೋ ಒಂದು ಏನಂತಾರೆ, ಒಂದು ಪರಿಸರ, ಒಂದು ವಾತಾವರಣ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅದು ನಮ್ಮ ಮನ್ಸಿಗೆ ತುಂಬ ಖುಷಿ ಕೊಡುತ್ತೆ. ಸೊ ಇದು ಬಂದು ನಾವು ಆನ್ಲೈನಲ್ಲಿ ಟಿಕೆಟ್ ನಿಮಗೆ ಟ್ರೈನ್ ಅಂದರೆ ರೈಲ್ವೆ ಸ್ಟೇಷನ್ ಅದ ಒಂದು ಆ್ಯಪ್ ಇದೆ, ಅಥವಾ ಅವ್ರದ್ದೊಂದು ಲಿಂಕ್ ಇರುತ್ತೆ, ಅದರಿಂದ ನೀವು ಆನ್ಲೈನ್ ಟಿಕೆಟ್ ಮಾಡ್ಕೊಬೋದು. ಸೊ ಅದು ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ಅದ್ರಲ್ಲಿ ಸೊ ಲಿಂಕ್ ನಾನು ಶೇರ್ ಮಾಡ್ತೀನಿ. ಸೊ ಮತ್ತು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ ಪ್ರತಿಯೊಂದು ಆನ್ ದ ವೇ ಹೋಗ್ಬೇಕಾದ್ರೆ ಯಾವ ಸ್ಟಾಪ್, ಒಂದು ರೈಲ್ವೆ ಸ್ಟೇಷನ್ ಯಾವ ಒಂದು ಸ್ಟಾಪಲ್ಲಿ ಸಹ ಸ್ಟಾಪ್ ಕೊಡೋದಿಲ್ಲ. ನಿಮಗೆ ಬೆಂಗಳೂರಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಕೊಡೋದೇ ಮೈಸೂರಲ್ಲಿ ಕೊಡ್ತಾರೆ ಸ್ಟಾಪು. ಮತ್ತು ಏನಂದರೆ ಆನ್ ದ ವೇ ಹೋಗ್ಬೇಕಾದ್ರೆ ನಿಮಗೆ ಆ ಒಂದು ಕಾವೇರಿ ವಾಟ್ರ್ ಏನಿದೆ, ಇಲ್ಲಿ ರೈತರಿಗೆಲ್ಲ ಅವ್ರಿಗೆ ತೋಟ ಮಾಡೋದಕ್ಕೆ, ಕಬ್ಬು ಬೆಳೆಯೋದಕ್ಕೆ, ಭತ್ತ ಬೆಳೆಯೋದಕ್ಕೆ ಎಲ್ಲ ಅಂದರೆ ಚಿಕ್ಕ ಚಿಕ್ಕ ಒಂದು ವಾಟ್ರದ್ದು ಕಾಲುವೆ ಅಂತಾರಲ್ವ, ಆ ರೀತಿ ಮಾಡಿ ಅವ್ರಿಗೆಲ್ಲ ವಾಟ್ರು ಯೂಸ್ ಆಗಲಿ, ಅವರು ತೋಟ ಮಾಡಲಿ ಅನ್ನೋ ಥರ ಇದು ಮಾಡಿರ್ತಾರೆ. ಸೊ ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ವಾಟರ್ ನೋಡೋದಕ್ಕೆ ಅಷ್ಟು ಆ ಒಂದು ವಾಟರ್ ಇರೋದಕ್ಕೆ ಅಷ್ಟು ಗ್ರೀನರಿ, ಅಷ್ಟು ಚೆನ್ನಾಗಿ ಕಾಣ್ತಿತ್ತು. ಮತ್ತು ಹೀಗೆ ನೀವು ಆನ್ ದ ವೇ ಹೋಗ್ಬೇಕಾದ್ರೆ ನಿಮಗೆ ಒಂದು ನಿಮಿಷಾಂಬ ಟೆಂಪಲ್ದು ಒಂದು ದೊಡ್ಡ ರಿವರ್ ಸಿಗುತ್ತೆ. ಸೊ ಆ ರಿವರು ಸಹ ನೋಡ್ಬೋದು, ಅಷ್ಟು ಚೆನ್ನಾಗಿ ಕಾಣುತ್ತೆ. ಮತ್ತು ಇದರಲ್ಲೂ ಅಷ್ಟೇ ಟ್ರೈನಲ್ಲಿ ನಿಮಗೆ ಆಗಾಗ ಬಂದು ನಿಮಗೆ ಸ್ನ್ಯಾಕ್ಸ್ ಬೇಕಾ, ಮತ್ತು ಲಂಚ್ ಆಗಲಿ, ಟೀ ಕಾಫಿ ಪ್ರತಿಯೊಂದು ಕೇಳ್ತಾರೆ. ನಿಮ್ಗೆ ಏನು ಔಟ್ಸೈಡ್ ತೊಗೊಬೇಕು ಅನ್ನೋ ಆಪ್ಷನ್ ಇಲ್ಲ, ಎಲ್ಲ ಒಳಗಡೆನೇ ಸಿಗುತ್ತೆ, ನೀವು ಅಲ್ಲೇ ತೊಗೊಬೋದು. ಅದು ಬಂದು ನಿಮಗೆ ಟಿಕೆಟಲ್ಲಿ ಕೆಲವೊಂದು ಇನ್ಕ್ಲೂಡ್ ಆಗಿರುತ್ತೆ, ಅಂದರೆ ಅದು ನಿಮ್ಮ ಆಪ್ಷನ್, ನೀವು ಬೇಕಾದ್ರೆ ಇನ್ಕ್ಲೂಡ್ ಮಾಡ್ಕೊಬೋದು, ಇಲ್ಲಾಂದರೆ ಇಲ್ಲ. ಸೊ ನೋಡಿ, ಇದೇ ಒಂದು ನದಿ ನಿಮಗೆ ನಿಮಿಷಾಂಬ ಟೆಂಪಲ್ ಹತ್ರ ಹೋಗುತ್ತೆ. ಅದು ತುಂಬಾ ದೊಡ್ಡದಾಗಿದೆ ಮತ್ತು ಅಷ್ಟು ಚೆನ್ನಾಗಿದೆ. ನಾವು ಲಾಸ್ಟ್ ಆಗಸ್ಟಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ನೀರಿತ್ತು, ತುಂಬಾ ನೀರಿತ್ತು. ಇವಾಗ ಫುಲ್ ಕಡಿಮೆ ಆಗಿದೆ ನೀರು, ಬಟ್ ನೋಡೋದಕ್ಕೆ ಮಾತ್ರ ಆ ಒಂದು ವ್ಯೂ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಸೊ ಹಾಗೆ ಅಲ್ಲಿ ಕೆಲವೊಂದು ಟೈಮಲ್ಲಿ ಸ್ಲೋ ಮಾಡ್ತಿದ್ರಲ್ವ, ಅಲ್ಲಿ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಈಗ ಮೈಸೂರು ಹತ್ರ ಬಂದು ಈ ವಾಟರ್ ಚಾಲನ್ ಆಲ್ಮೋಸ್ಟ್ ನಿಯರ್ ಮೈಸೂರು ಹತ್ರನೇ ಇದೆ. ಸೊ ಅಲ್ಲೂ ಅಷ್ಟೇ ರೀಚ್ ಆದ್ವಿ ನಾವು. ಒಂದು ಸ್ವಲ್ಪ ದೂರದಲ್ಲಿದ್ದೀರಾ ಅಷ್ಟೇ. ಫೈನಲಿ ನಾವು ಮೈಸೂರು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ತುಂಬ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ನಿಯರ್ ಅಲ್ಲೇ MTRಗೆ ಹೋಗಿ ಲಂಚ್ ಮಾಡ್ಕೊಂಡ್ವಿ. ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.